கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு ಮಗಿಳುங்கள், ಕನವುಕ್ಕುள் ಮಿದಕುங்கள். ಇವತ್ತು ಉದಾ ಸುದ್ದಿ ಮಾಡೋಕ್ಕೆ ನಾವು ಡಿ.ಕೆ.ಅಲ್ಲಿ ಹತ್ರ ಬಂದಿದ್ದೀವಿ. ಡಿ.ಕೆ.ಅಲ್ಲಿ ಅಂದರೆ ಒಂದು ದೇವಸ್ಥಾನ ಪಕ್ಕದಲ್ಲಿದ್ದೀವಿ. ಇದು ರಾಜ್ ಕಾಲುವೆ ಇರುತ್ತೆ. ಇಲ್ಲಿಂದ ಮಿಲಿಟರಿ ಕ್ಯಾಂಟೀನ್ ಕಡೆಯಿಂದ ಇಲ್ಲಿಂದ ರಾಜ್ ಕಾಲುವೆ 100 ಫೀಟ್ ರಾಜ್ ಕಾಲುವೆ ಇರುತ್ತೆ. ಇದು ಒಬ್ರಿಗೆ ಒಂದು 30 ಕ್ವಿಂಟಲ್ ಸ್ಯಾಂಕ್ಷನ್ ಆಗಿದೆ. ಸೇದುರಾಮನ್ ಬಿಫೋರ್ 30 ಕ್ವಿಂಟಲ್ ಸೇದುರಾಮನ್ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಇರುವರು ಲ್ಯಾಂಡ್ ಮಾಫಿಯಾಗಳು ರಾಜ್ ಕಾಲುವೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಇದು ರಾಜ್ ಕಾಲುವೆ ಅವರೇ ಸೆಟ್ಟಿಂಗ್ ಮಾಡಿಕೊಂಡು, ಇದು ಎಲ್ಲಿ ಇದೆ ರಾಜ್ ಕಾಲುವೆಯು, ಇದು ಆಲ್ರೆಡಿ ಲಾಸ್ಟ್ ವೀಕ್ ಒಂದು ಕೇಸ್ ಆಯಿತು ತಹಸೀಲ್ದಾರ್ ಮೇಲೆ. ಲ್ಯಾಂಡ್ ಏನೋ ಮಿಸ್ಯೂಸ್ ಮಾಡಿದ್ದಾರೆ, 530 acres ಸಮಥಿಂಗ್. ನೋಡಿ ತಹಸೀಲ್ದಾರ್ ಅವರೇ, ಇವತ್ತು ವೆಂಕಟೇಶ್ ಅವರು ಇದ್ದಾರೆ ತಹಸೀಲ್ದಾರ್, ಸ್ವಲ್ಪ ನೋಡಬೇಕು. ಇಲ್ಲಿ ಡಿ.ಕೆ.ಅಲ್ಲಿ ಪಂಚಾಯತಲ್ಲಿ ಇದು ಪ್ಯೂರ್ ರಾಜ್ ಕಾಲುವೆಯು 100 ಫೀಟ್ ಬರುತ್ತೆ. ರಾಜ್ ಕಾಲುವೆ ಎನ್ಕ್ರೋಚ್ಮೆಂಟ್ ಮಾಡ್ತಾರಂದ್ರೆ ಡಿ.ಸಿ ಸಾರ್ಗಳು ಗಮನಕ್ಕೆ ಹೋಗಲೇಬೇಕಾಗತ್ತೆ. ಹೊಸ ಡಿ.ಸಿ ಸಾರ್ ಬಂದಿದ್ದಾರೆ, ಅದು ಗಮನಕ್ಕೆ ಹೋಗ್ಬೇಕು. ಲೋಕಲ್ MLA ಬಂಗಾರಪಟ್ಟಿ MLA ಕೂಡ ಗಮನಕ್ಕೆ ಹೋಗ್ಬೇಕದು. ಯಾಕಂದರೆ ಕೆಲವರು ಬಂದು ಮಿಸ್ಯೂಸ್ ಮಾಡ್ತಾರೆ, ಬೇರೆ ರೀತಿಯಲ್ಲಿ ನಿಮ್ಮ ಹೆಸರುಗಳಲ್ಲಿ ಹೇಳ್ತಾರೆ. ಇಲ್ಲಿ ಹೆಂಗಂದ್ರೆ ಮಾಡ್ತಾ ಇರೋದು ಮಿಸ್ಯೂಸ್ಗಳು. ಕೆಲವು ಜನ ಮಾತ್ರ ಇದ್ದಾರೆ. ಇಲ್ಲಿ ಡಿ.ಕೆ.ಅಲ್ಲಿ ಪ್ರೆಸಿಡೆಂಟು, ಪಂಚಾಯತ್ ಪ್ರೆಸಿಡೆಂಟ್ ಗಮನಕ್ಕೆ, ಯಾಕಂದರೆ ನಿಮ್ಮ ಕೆಲವು ಜನ ಮಿಸ್ಯೂಸ್ ಮಾಡಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ ಕಾಲದಲ್ಲಿ ಸೇದುರಾಮನ್ ಹೆಸರಿಗೆ 30 ಕ್ವಿಂಟಾಲು ಬಿಫೋರ್ ಆಗಿರೋದು. ಅದು ಬಿಟ್ಟು ನೋಡಿ, ಇಲ್ಲಿ 3 ಎಕರೆ 2.5 ಎಕರೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಇದಕ್ಕೆ KDA ಕನ್ವೆನ್ಷನ್ ಇಲ್ಲ, ಯಾವುದು ಅಪ್ರೂವಲ್ ಆಗಿಲ್ಲ. ಬರೀ ಬಿ ಖಾತಾದಲ್ಲಿ ಇವರು ಬಿ ಖಾತಾ ಮೀನ್ಸ್ ಏನೋ ಒಂದು ಬಿಲ್ಡಿಂಗ್ ಇರುತ್ತೆ, ಬಿಲ್ಡಿಂಗ್ ಒಂದು ಲೈಸೆನ್ಸ್ ಥರ ಬಿ ಖಾತಾ ಕೊಡ್ತಾರೆ. ಅದಕ್ಕೆ ಲೋನ್ ಸಿಕ್ಕಲ್ಲ, ಏನು ಸಿಕ್ಕಲ್ಲ, ಏನು ಸಿಕ್ಕೋದಲ್ಲ. ಎ ಖಾತಾ ಕೊಟ್ಟಿದ್ರೆ ಪರವಾಗಿಲ್ಲ, ಎ ಖಾತಾ ಕೊಡೋಕ್ಕೆ ಇಂಪಾಸಿಬಲ್. ಬಿ ಖಾತಾ ಸ್ಟಾಪ್ ಮಾಡಬೇಕು. ಆಲ್ರೆಡಿ ಸಿ.ಒ ಕಡೆಯಿಂದ ಆರ್ಡರ್ ಆಯಿತು. ಅದು ಈ ಪಂಚಾಯತ್ ಮಿಸ್ಯೂಸ್ ಆಗ್ತದೆ. ಇಲ್ಲಿ ಇವ ಏನು ಮಾಡ್ತಾರೆ, ಇವ ಆರಾಮಾಗಿ ಕೂತಿದ್ದಾರೆ. ಅವ್ರ ಹತ್ರ ಕೇಳಕ್ಕೆ ಹೋಗಿದ್ರೆ ನಾನು ಹೈ ಇಂಪ್ಲೈನ್ಸ್ ಪರ್ಸನು ಬಂಗಾರಪಟ್ಟಿ ಅವರು ಸುಮ್ಮನೆ ಇದ್ದಾರೆ. 1000 ಸಲ ಇವಾಗ ಹೇಳಿ ಆಯಿತು. ಸುಮ್ಮನೆ ಇದ್ದಾರೆ. ಏನಕ್ಕೆ ಸುಮ್ಮನೆ ಇದ್ದಾರೆ, ಬರಬೇಕು, ಇದೆಲ್ಲ ಎನ್ಕ್ವೈರಿ ಮಾಡಬೇಕು, ಚೆಕ್ ಮಾಡಬೇಕು. ಇದು ಮಾತ್ರ ಅಲ್ಲ, ಇಲ್ಲಿ ನೋಡಿ ಎಷ್ಟು ಮನೆಗಳು ಪಾಪ ಇಲ್ಲೆಲ್ಲ ಕಟ್ತಾರೆ. ಅಂದರೆ ಹೆಂಗೆ ಕಟ್ಟಕ್ಕೆ ಪಾಸಿಬಲ್ ಆಗುತ್ತೆ, ಯಾರು ಇಂಪ್ಲೈನ್ಸ್ ಮಾಡ್ತಾರೆ, ಹೆಂಗೆ ಬಿ ಖಾತಾ ಕೊಡ್ತಾರೆ. ನೋಡಿ ಇಲ್ಲಿ ನೋಡಿ ರಾಜ್ ಕಾಲುವೆ, ಇದೆಲ್ಲ ರಾಜ್ ಕಾಲುವೆ 100 ಫೀಟ್ ಇರಬೇಕು. ರಾಜ್ ಕಾಲುವೆ ಅಲ್ಲಿಂದ ಮಿಲಿಟರಿ ಕ್ಯಾಂಟೀನ್ ಕಡೆಯಿಂದ ರಾಜ್ ಕಾಲುವೆ ಬರುತ್ತೆ. ತೋರ್ಸೋಕ್ಕಾಗತ್ತಾ ರಾಜ್ ಕಾಲುವೆಯೋ? ನಿಮ್ಮ ಅವರು ತೋರ್ಸೋಕ್ಕಾಗತ್ತಾ, ಸಿ.ಒ ಅವರು ತೋರ್ಸೋಕ್ಕಾಗತ್ತಾ? ಇಲ್ಲಿ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು, ಲ್ಯಾಂಡ್ಗಳು ಮಿಸ್ಯೂಸ್ ಮಾಡಿಕೊಂಡು, ಇಲ್ಲಿ ನಮ್ಮ ಕಡೆದು ಏನೋ ಲೋಕಾಯುಕ್ತ ಅವರು ದಯವಿಟ್ಟು ಇಲ್ಲಿ ಇರೋರ ಮೇಲೆ ಕೇಸ್ ಫೈಲ್ ಮಾಡಿ. ಅಲ್ಲಿ ಹೆಂಗೆ ಮಾಡಿದಿರಾ, ಇಲ್ಲಿಂದ ನಾವು A to Z ದಾಖಲಾತಿ ಕೊಡ್ತೀವಿ. ಪ್ಯೂರ್ ಮಿಸ್ಯೂಸ್ ಆಗಿದೆ. 100 ಫೀಟ್ ರಾಜ್ ಕಾಲುವೆ ಇರಬೇಕಂದ್ರೆ 100 ಫೀಟ್ ಇರುತ್ತೆ, ಚೆಕ್ ಮಾಡಿ. ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮಾಡಿ ಏನೋ ಖಾತಾ ಮಾಡಿ ಮನೆಗಳು ಕಟ್ತಾರೆ. ಮನೆಗಳು ಇಲ್ಲಿ 3 ಎಕರೆಗೆ ಮನೆಗಳು ಕಟ್ತಾ ಇದ್ದಾರೆ. 3 ಎಕರೆಗೆ ದಾಖಲಾತಿ ಇಲ್ಲ, ಪ್ಯೂರ್ ದಾಖಲಾತಿ ಇಲ್ಲ. ಬಿ ಖಾತಾ ಕೊಡ್ತಾರೆ. ವಾಟ್ ಬಿ ಖಾತಾ ಅಂದರೆ ಏನು, ಅವ್ರು ಹೇಳಕ್ಕೆ ಅಲ್ಲಿ ಏನು ಬಿ ಖಾತಾ ಅಂದರೆ ಏನೋ ಒಂದು ಮನೆಗೆ, ಇಲ್ಲಿ ಮನೆ ಪಾಪ ಇಲ್ಲಿ ಇದೆ ಒಂದು ಮನೆ ಅದನ್ನು ಬಿ ಖಾತಾ ಕೊಡುವುದು. ಬಿ ಖಾತಾಕ್ಕೆ ಲೋನ್ ಸಿಕ್ಕಲ್ಲ ಇರುತ್ತೆ. ಒಂದು ಜಮೀನಲ್ಲಿ ಒಂದು ಮನೆ ಇರುತ್ತೆ, ಮನೆಗೆ ಒಂದು ಬಿ ಖಾತಾ ಕೊಡ್ತಾರೆ ಅಷ್ಟೇ. ಇದು ಮನೆ ಒಂದು ಐಡೆಂಟಿಫೈ ಮಾಡೋಕ್ಕೆ. ಮಿಕ್ಕಿದ ಏನು ಯೂಸ್ ಆಗುತ್ತೆ, ಏನು ಮಾಡಲ್ಲ. ಆ ಥರ ಬಿ ಖಾತಾ ಬಂದು ಡಿ.ಕೆ.ಅಲ್ಲಿ ಮಾತ್ರ ಎಷ್ಟು 10,000 ಮನೆ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಲೇಔಟ್ ಆಗುತ್ತೆ, ಬರೀ ಬಿ ಖಾತಾದಲ್ಲಿ ಇಲ್ಲಿ ಇದು ಆಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ. ದಯವಿಟ್ಟು
ನನ್ನ ಕಡೆಯಿಂದ ಇಲ್ಲಿ ಬಂದು ಒಂದು ಸ್ಟಾರ್ಟಿಂಗ್ ಲೈವ್ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಲೈವ್ಗೆ ಪೂರ್ತಿ ಯಾರು ಇಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ, ಯಾರು ಬೋಕಸ್ ಮಾಡಿದ್ದಾರೆ, ಡೈರೆಕ್ಟ್ ಲೋಕಾಯುಕ್ತಕ್ಕೆ ಹೋಗುತ್ತೆ, ಇವಾಗ ಹೋಗುತ್ತೆ, ನಮ್ಮ KGF SP ಸಾರ್ಗೆ ಹೋಗುತ್ತೆ, ಎಲ್ಲರಿಗೂ ಲೆಟರ್ಗಳು ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಲೈವು ಬೇರೆ ಸಿಂಧುನಗರ ಹತ್ರ ಒಂದು ಹೋಗ್ತಾ ಇದೀವಿ. ಇಲ್ಲಿ ಒಂದು ಸಿಂಧುನಗರ ಒಂದೊಂದೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದ್ದ ಜಾಗದಲ್ಲಿ ಇಲ್ಲಿ ಬಂದು ಮಿಸ್ಯೂಸ್ ಮಾಡಿ ಕಟ್ಟಿದ್ದಾರೆ. ಅದು ನೆಕ್ಸ್ಟ್ ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಲೈವ್ ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. 55 ಬಂದು ಇದು ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂದರೆ, ಎಷ್ಟು ಇವರು ಮೆಂಟಾಲಿಟಿ ಇರ್ತಾರೆ ನೋಡಿ. ಇದು ಪಾಪ ಈ ಲ್ಯಾಂಡ್ ಅವನು ಪಾಪ ಯಾರೋ ಅವರು 16 ಇಯರ್ಸ್ ಆಯಿತು ಮುಂಚೆ ತೀರೋಗಿದ್ದಾರೆ. ಅವ್ರದ್ದು ಆಧಾರ್ ಕಾರ್ಡ್ ಮ್ಯಾಚ್ ಮಾಡಿ ಅವ್ರ ಲಿಂಕ್ ತಗೊಂಡು ಅವ್ರು ಪಾಪ ಎಲ್ಲಿ ಅವರು ತೀರೋಗಿ 18 ಇಯರ್ಸ್ ಆಗಿದ್ರ ಮೇಲೆ ಸೆಟ್ರೇಟ್ ಮಾಡಿ ಇಲ್ಲಿಗೆಲ್ಲ ಬೋಕಸ್ ಮಾಡಿ ಇದು ಒಂದು ಲೇಔಟ್ ಸೆಟ್ರೇಟ್ ಮಾಡಿಕೊಂಡು ಇವರು ಸೇಲ್ ಮಾಡ್ತಾರೆ. ಅಂದರೆ ಈ ಯಾವ ರೀತಿಯಲ್ಲಿ ನ್ಯಾಯ ಇದೆ, ಯಾವ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ, ಇದು ಯಾಕೆ ಈ DKLD ಪಂಚಾಯತಲ್ಲಿ ಇದು ಹೆಂಗೆ ಇದು ಲೇಔಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಲೇಔಟ್ಗೆ ಹೆಂಗೆ ಅಪ್ರೂವಲ್ ಸಿಗುತ್ತೆ, ಯಾವ ರೀತಿಯಲ್ಲಿ ಅಪ್ರೂವಲ್ ಸಿಗುತ್ತೆ ಲೇಔಟ್ಗೆ, ಇಲ್ಲಿಗೆಲ್ಲ ಪವರ್ ತಗೊಳ್ತಾರೆ. ಈ KB ಸುಜಾತ ಅವರು ಏನು ಮಾಡ್ತಾರೆ, KB AW ಅವರು ನೋಡಿ ಇಲ್ಲಿಗೆಲ್ಲ ಪವರ್ ತಗೊಳ್ತಾರೆ. ಇಲ್ಲಿಗೆಲ್ಲ ಲೇಔಟ್ ಮಾಡ್ತಾ ಇದ್ದಾರೆ. ಲೇಔಟ್ ಮೋರ್ ದನ್ 100 ಸೈಟ್, ಒಂದು ಎರಡಿಲ್ಲ 100 ಸೈಟ್, ಒಂದು ದೊಡ್ಡ ಮಾಫಿಯಾ ಗ್ಯಾಂಗ್ ಇರುತ್ತೆ. ನೆಕ್ಸ್ಟ್ ಲೈವಲ್ಲಿ ನಿಮಗೆ ಪಿನ್ ಟು ಪಿನ್ ಯಾರು ಎಷ್ಟು ಏನನ್ನು ಮಾಡಿದ್ದಾರೆ 101% ನಾವು ಈ ಲ್ಯಾಂಡ್ ಬಂದು ಆಲ್ರೆಡಿ ಆನರಬಲ್ ಸುಪ್ರೀಂ ಕೋರ್ಟು ಇದಕ್ಕೆ ಸ್ಟೇ ಕೊಟ್ಟಿದೆ. ಸುಪ್ರೀಂ ಕೋರ್ಟು ಇದು ಸೀಸ್ ಮಾಡಿದೆ. ಈ ಲ್ಯಾಂಡು ಸೀಸ್ ಮಾಡಿಬಿಟ್ಟು ಇದು ಹೆಂಗೆ ಮಾಡ್ತಾರೆ ಅಂದರೆ 18 ಇಯರ್ಸ್ ಬ್ಯಾಕ್ ಒಬ್ಬರು ತೀರೋಗಿದ್ದಾರೆ. ಅವ್ರ ಮೇಲೆ ದಾಖಲಾತಿ ಆಧಾರ್ ಕಾರ್ಡ್ ತಗೊಂಡು ಇನ್ನೊಬ್ಬ ಬೆಂಗಳೂರು ಅವನಿಗೆ ಸೇಲ್ ಮಾಡ್ತಾರೆ. ಇವರು ಇಲ್ಲಿರುವವರು ಲೇಔಟ್ ಸೇಲ್ ಮಾಡ್ತಾರೆ, ಒಂದು 100 ಸೈಟ್ ಮೇಲೆ ಸೇಲ್ ಮಾಡ್ತಾರೆ. ಇದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಈ ಲ್ಯಾಂಡ್ ಸೀಸ್ ಮಾಡಿದಾರಲ್ಲ, ಹೆಂಗೆ ಪಾಸಿಬಲ್ ಆಗುತ್ತೆ? ಹೆಂಗೆ ಒಂದು ಸುಪ್ರೀಂ ಕೋರ್ಟ್ಗೂ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಯಾರು ಕೊಡ್ತಾರೆ ಇವರು? ಹಂಗಂದ್ರೆ ಇವ್ರಿಗೆ ಯಾವ ರೀತಿಯಲ್ಲಿ ಮಾಡಬೇಕು? ಲೋಕಾಯುಕ್ತ ಅವರು, DC ಅವರು, ತಹಸೀಲ್ದಾರ್ ಅವರು, CSO ಅವರು ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಿ ಇಲ್ಲಿ ಯಾರು ಮಿಸ್ಯೂಸ್ ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಂದ್ರು ನನ್ನ ಮಗ ಇಲ್ಲಿ ಲೇಔಟ್ ಮಾಡ್ತೀನಿ ಹೇಳ್ತಾರೆ. ಇಲ್ಲಿ ಲೇಔಟ್ ಮಾಡ್ತಾ ಇರೋದು ಇಲ್ಲಿಗೆಲ್ಲ ಕರೆಂಟ್ ಪವರ್ ತಗೊಳ್ತಾರೆ. ಇದು ಏನಕ್ಕೆ ನಾವು ಅವೇರ್ನೆಸ್ ಕೊಡ್ತಾ ಇರೋದು? ಇಲ್ಲಿ ಸುಮಾರು DKLD ಪ್ಲಾಂಟೇಷನಲ್ಲಿ ಸುಮಾರು ಲ್ಯಾಂಡ್ಗಳು 200 ಎಕರೆ ಮೇಲೆ ಇಲ್ಲಿಗೆ ಮೋಸ ಮಾಡಿ ಜನಕ್ಕೆ ಸೇಲ್ ಮಾಡಿ ಕೊಟ್ಬಿಟ್ಟು ಪಾಪ ಜನ ಏನೋ ದುಡ್ಡು ಕೊಟ್ಟು ಎಲ್ಲಿಯೇ ಪಾಪ ಕಷ್ಟಪಟ್ಟು ತಗೊಂಡು ಬಂದು ಅವ್ರಿಗೆ ಬಿ ಖಾತಾನ ಏನೋ ಒಂದು ಕೊಟ್ಬಿಟ್ಟು ಏನೋ ಒಂದು ಮಾಡಿಕೊಂಡು ಇವ್ರು ಚೆನ್ನಾಗಿರಬೇಕು. ಒಂದು ದೊಡ್ಡ ಮಾಫಿಯಾಗಳ ಥರ ಇರುತ್ತೆ. ನಮ್ದು ನಾನೇನು ಬರ್ತಾ ಇರೋದು ಡೈರೆಕ್ಟಾಗಿ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀನಿ ಜನರಿಗೆ, ಇಲ್ಲಿ ಪಬ್ಲಿಕ್ಗೆ. ಯಾಕಂದರೆ ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತದೆ. ಏನಿಲ್ಲ, ಇಲ್ಲಿ ಲೇಔಟ್ ಪಕ್ಕ ಮಾಡಿದರೆ ಇಲ್ಲಿ ಯಾಕೆ ಪವರು? ಇಲ್ಲಿಗೆ ಮಿಸ್ಯೂಸ್ ಮಾಡೋದು ಯಾಕೆ ಪವರ್ ಇದು? ಇಲ್ಲಿ ಯಾಕೆ AW ಏನು ಮಾಡ್ತಾರೆ ಇವರು? ಇವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ದ ಜಾಗದಲ್ಲೇ ಇವರು ಸೀಸ್ ಮಾಡಿದ ಜಾಗದಲ್ಲಿ ಲೇಔಟ್ ಮಾಡ್ತಾರೆ ಅಂದರೆ, ಇಲ್ಲಿ ಸೇಲ್ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ? ಇವ್ರ ಮೇಲೆ ಬಂಗಾರಪೇಟೆ ತಹಸೀಲ್ದಾರ್ ಮೇಲೆ ಏನೋ ಕೇಸ್ ಫೈಲ್ ಮಾಡಿ 530 ಎಕರೆ ಏನೋ ಮಿಸ್ಯೂಸ್ ಆಯ್ತಲ್ಲ, ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಇವ್ರ ಮೇಲೆ ಫೈಲ್ ಮಾಡಬೇಕು. ಶಾರ್ಟ್ಲಿ ನಮ್ಮ ಕಡೆಯಿಂದ ಫೈಲ್ ಮಾಡಿಸ್ತೀವಿ. ಇದು ಜನಕ್ಕೆ ಏನಕ್ಕೆ ನಾವು ಬಂದಿದ್ದೀವಿ? ಜನಕ್ಕೆ ಒಂದು ಅವೇರ್ನೆಸ್ ಕೊಡೋಕ್ಕೆ ಬಂದಿದ್ದೀವಿ. ನೋಡಿ ಪಾಪ ಜನ ಬಂದು ಕೆಲವರೆಲ್ಲ ದುಡ್ಡುಗಳು ಪಾಪ ಎಲ್ಲೆಲ್ಲಿ ಕಷ್ಟಪಡ್ಕೊಂಡು ತೊಗೊಂಡು ಬಂದು ಮಾಫಿಯಾ ಹತ್ರ ಕೊಟ್ಬಿಟ್ರೆ ಈ DKLD ಪಂಚಾಯತಲ್ಲಿ ಒರೇ ಇಲ್ಲಿಗೆ ಬಿ ಖಾತಾ ಮೀನ್ಸ್ ಇದ್ರ ಒಂದು ಲೇಔಟ್ ಇರುತ್ತೆ. ಲೇಔಟಲ್ಲಿ ಏನೋ ಒಂದು ಇದು ಬರುತ್ತೆ, ಒಂದು ಜಾಗ ಇರುತ್ತೆ, ಮನೆ ಕಟ್ತಾರೆ, ಅದಕ್ಕೆ ಬಿ ಖಾತಾ ಇಲ್ಲಿ ಗುರುತಿಸಕ್ಕೆ ಒಂದು ಬಿ ಖಾತಾ ಕೊಡ್ತಾರೆ. ಅದು ಬಿಟ್ಟು ಎ ಖಾತಾ ಕೊಟ್ಟಿದ್ರೆ ಮಾತ್ರ ಜನಕ್ಕೆ ಲೋನ್ ಸಿಕ್ಕೋದು, ಏನಾದರೂ ಸಿಕ್ಕೋದು. ಈ ಬಿ ಖಾತಾದಲ್ಲಿ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಯಾವ ರೀತಿ? ಸರ್ವೆ ನಂಬರ್ 55 ಅಲ್ಲಿ ಒಂದು ರಾಜ್ ಕಾಲುವೆ ಅಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಮಿಲಿಟರಿ ಕ್ಯಾಂಟೀನಿಂದ ಒಂದು ಕಲ್ಯಾಣ ಮಂಟಪ ಅಲ್ಲಿ ರಾಜ್ ಕಾಲುವೆ ಪೂರ್ತಿ ಹೆಂಗೆ ಮಾಡ್ತಾರೆ? DKLD ಇದೇ ಕೆಲಸ ಬೇರೆ ಕೆಲಸ ಅಲ್ಲ ಪಂಚಾಯತ್ಗೆ. ದಯವಿಟ್ಟು ಬಂಗಾರಪೇಟೆ MLA ಅವರು ನಿಮ್ಮ ಗಮನಕ್ಕೆ, ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತಾ ಇದೆ. ಅದೇ ಥರ CSO ಜಿಲ್ಲಾ ಪಂಚಾಯತು, ಅದೇ ಥರ EO ಅವರು, DC ಅವರು, ಮಿನಿಸ್ಟ್ರ್ ಅವರು, ರೆವಿನ್ಯೂ ಮಿನಿಸ್ಟ್ರುಗಳು ಇದ್ರ ಬಗ್ಗೆ ನೋಡಬೇಕು. ನಾವು ತೋರಿಸ್ತೀವಿ ನೆಕ್ಸ್ಟ್ ಲೈವಲ್ಲಿ. ಈ ಜಾತಕ ಪಿನ್ ಟು ಪಿನ್ ದಾಖಲಾತಿ ನಾವು ಕೊಡ್ತೀವಿ ನಿಮಗೆ. ಏನೇನು ಆಗ್ತಾ ಇದೆ, ಯಾರು ಮಿಸ್ಯೂಸ್ ಮಾಡ್ತಾರೆ ನೆಕ್ಸ್ಟ್ ಲೈವಲ್ಲಿ ಪಕ್ಕಾ ದಾಖಲಾತಿ. ಯಾರು ಹೆಸರು ಏನನ್ನು ಮಿಸ್ಯೂಸ್ ಮಾಡಿದ್ರು, ಯಾರಿಗೆ ಹೆಸರು ಸೇಲ್ ಮಾಡಿದ್ರೆ ನೆಕ್ಸ್ಟ್ ಲೈವಲ್ಲಿ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ದೀಪಾವಳಿ ನೀ ದಾಂಡಿ ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.